ಓಂ ಶಾಂತಿ. ಓಂ ಶಾಂತಿ. ನಮಗೆಲ್ಲ ಈ ಅನುಭವ ಆಗಿರುತ್ತೆ ಅಲ್ವಾ? ಏನೋ ಒಂದು ಮುಖ್ಯವಾದ ಕೆಲಸ ಮಾಡ್ತಾ ಇರ್ತೀವಿ, ಇದ್ದಕ್ಕಿದ್ದ ಹಾಗೆ ಮನಸ್ಸು ಎಲ್ಲೋ ಹೊರಟು ಹೋಗಿರುತ್ತೆ. ಗಮನ ಬೇರೆ ಕಡೆ ಹೋಗುತ್ತೆ. ಹೌದು. ಓದೋಕೆ ಕೂತ್ರೆ ಬೇರೆ ಯೋಚನೆಗಳು, ಆಫೀಸ್ ಮೀಟಿಂಗ್ನಲ್ಲಿದ್ರೆ ಮನೆ ಚಿಂತೆ. ಸಹಜ. ನಮ್ಮ ಮನಸ್ಸು ಯಾಕೆ ಹೀಗೆ? ನಮ್ಮ ಹಿಡಿತದಲ್ಲೇ ಇರೋದಿಲ್ಲ. ಅದೇಕೆ ಅಷ್ಟು ಸುಲಭವಾಗಿ ಚದುರಿ ಹೋಗುತ್ತೆ? ತುಂಬಾನೇ ಪ್ರಸ್ತುತವಾದ ಪ್ರಶ್ನೆ ಇದು. ಆಕ್ಚುಲಿ ಮನಸ್ಸಿನ ಈ ಚಂಚಲ ಸ್ವಭಾವವೇ ನಮ್ಮ ಹೆಚ್ಚಿನ ಶಕ್ತಿಯನ್ನ ವ್ಯಯ ಮಾಡೋದು. ಹೌದು. ನಾವು ಏಕಾಗ್ರತೆ ಅಥವಾ ಕಾನ್ಸಂಟ್ರೇಷನ್ ಅಂತ ಹೇಳಿದಾಗ ಸಾಮಾನ್ಯವಾಗಿ ನಮಗೆ ನೆನಪಾಗೋದು ಕೇವಲ ಧ್ಯಾನ ಅಥವಾ ಓದೋದು ಅಷ್ಟೇ ಅನ್ಕೋತೀವಿ. ಆದರೆ ಅದು ಅದಕ್ಕಿಂತ ಬಹಳ ವಿಸ್ತಾರವಾದದ್ದು. ಹೌದು. ಇವತ್ತು ನಾವು ಇದೇ ವಿಷಯದ ಆಳಕ್ಕೆ ಇಳಿಯೋಣ ಅಂತ ಇದ್ದೀವಿ. ಖಂಡಿತ. ನಮ್ಮ ಇಂದಿನ ಚರ್ಚೆಗೆ ಆಧಾರ ಜಗದೀಶ್ ಭಾಯ್ಜಿಯವರ ಒಂದು ತರಗತಿ. ಇದರಲ್ಲಿ ಅವರು ಏಕಾಗ್ರತೆಯಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 18 ಪ್ರಕಾರಗಳಿವೆ ಅಂತ ವಿವರಿಸ್ತಾರೆ. 18? ಹೌದು. ಈ 18 ಪ್ರಕಾರಗಳು ನಮ್ಮ ಮನಸ್ಸನ್ನು ಹಿಡಿತಕ್ಕೆ ತಂದುಕೊಳ್ಳೋಕಿರೋ 18 ಕೀಲಿಗಳಿದ್ದಾಗೆ. ಖಂಡಿತ. ಇದು ಕೇವಲ ಜ್ಞಾನ ಮಾರ್ಗದಲ್ಲಿರೋರ್ಗೆ ಮಾತ್ರ ಅಲ್ಲ. ಇಲ್ಲವೇ ಇಲ್ಲ. ಯಾವುದೇ ಆಧ್ಯಾತ್ಮಿಕ ಪಯಣದಲ್ಲಿ, ಅಷ್ಟೇ ಯಾಕೆ ನಮ್ಮ ದೈನಂದಿನ ಲೌಕಿಕ ಜೀವನದಲ್ಲೂ ಯಶಸ್ಸು ಕಾಣೋಕೆ ಇದು ಅತ್ಯಗತ್ಯ. ಜಗದೀಶ್ ಭಾಯ್ಜಿಯವರು ವಿವರಿಸಿದಂತೆ ಈ 18 ಪ್ರಕಾರಗಳನ್ನ ನಾವು ಸ್ಥೂಲವಾಗಿ 3 ಭಾಗಗಳಾಗಿ ವಿಂಗಡಿಸಬಹುದು. ಯಾವುದೆಲ್ಲ? ಮೊದಲನೇದು ಮಾನಸಿಕ, ಎರಡನೇದು ಬೌದ್ಧಿಕ ಮತ್ತು ಮೂರನೇದು ನಮ್ಮ ಸ್ಥಿತಿ ಅಥವಾ ಭಾವನೆಗೆ ಸಂಬಂಧಿಸಿದ್ದು. ಒಂದೊಂದಾಗಿ ಇದ್ರ ಬಗ್ಗೆ ಮಾತಾಡೋಣ. ಸರಿ. ಹಾಗಾದ್ರೆ ಮೊದಲನೇದಾಗಿ ಮಾನಸಿಕ ಮಟ್ಟದ ಏಕಾಗ್ರತೆ. ಇದರಲ್ಲಿ ಮೊದಲನೇದು ವೈಚಾರಿಕ ಏಕಾಗ್ರತೆ, ಅಂದ್ರೆ ಆಲೋಚನೆಗಳ ಏಕಾಗ್ರತೆ. ಹೌದು. ಇದು ಕೇಳೋಕೆ ಸರಳ ಅನ್ಸಿದ್ರೂ ಬಹುಶಃ ಎಲ್ಲಕ್ಕಿಂತ ಕಠಿಣವಾದದ್ದು ಅನ್ಸುತ್ತೆ. ಹೌದು. ಯಾಕಂದ್ರೆ ನಮ್ಮ ಮನಸ್ಸಲ್ಲಿ ದಿನಕ್ಕೆ ಸಾವಿರಾರು ಆಲೋಚನೆಗಳು ಬಂದ್ ಹೋಗ್ತವೆ. ವೈಚಾರಿಕ ಏಕಾಗ್ರತೆ ಅಂದ್ರೆ ಯಾವ ವಿಷಯದ ಬಗ್ಗೆ ಯೋಚಿಸ್ಬೇಕೋ ಅದೇ ವಿಷಯದ ಬಗ್ಗೆ ಮಾತ್ರ ಯೋಚಿಸೋದು. ಸರಿ. ಉದಾಹರಣೆಗೆ, ಒಂದು ಸಮಸ್ಯೆಗೆ ಪರಿಹಾರ ಹುಡುಕುತ್ತಿದ್ರೆ ಆ ಪರಿಹಾರಕ್ಕೆ ಸಂಬಂಧಪಟ್ಟ ಆಲೋಚನೆಗಳು ಮಾತ್ರ ಮನಸ್ಸಲ್ಲಿರ್ಬೇಕು. ಅನಾವಶ್ಯಕ, ನಕಾರಾತ್ಮಕ, ವ್ಯರ್ಥ ಆಲೋಚನೆಗಳು. ಹೌದು, ವ್ಯರ್ಥ ಆಲೋಚನೆಗಳನ್ನ ದೂರವಿಡುವುದು. ನಮ್ಮ ಆಲೋಚನೆಗಳು ಒಂದು ಲೇಸರ್ ಕಿರಣದ ಹಾಗೆ. ಓಕೆ. ಒಂದೇ ಬಿಂದುವಿನ ಮೇಲೆ ಕೇಂದ್ರೀಕೃತವಾದಾಗ ಅದಕ್ಕೆ ಅಪಾರ ಶಕ್ತಿ ಬರುತ್ತೆ. ಒಂದು ನಿಮಿಷ. ಜಗದೀಶ್ ಭಾಯ್ಜಿಯವರು ಹಂಚಿಕೊಂಡ ಒಂದು ಅನುಭವ ಇಲ್ಲಿ ನೆನಪಾಗುತ್ತೆ. ಹೇಳಿ. ವೈಚಾರಿಕ ಏಕಾಗ್ರತೆಗೆ ಎಷ್ಟೊಂದು ಶಕ್ತಿ ಇರುತ್ತೆ ಅಂದ್ರೆ, ಕೆಲವರು ತಮ್ಮ ಆಲೋಚನಾ ಶಕ್ತಿಯಿಂದ ವಸ್ತುಗಳನ್ನ ಚಲಿಸುವಂತೆ ಮಾಡಬಲ್ಲರು ಅಂತ. ಇದು ಕೇಳೋಕೆ ಸ್ವಲ್ಪ ಸೈನ್ಸ್ ಫಿಕ್ಷನ್ ತರ ಇದೆಯಲ್ಲ. ಕೇವಲ ಆಲೋಚನೆಗೆ ಅಷ್ಟು ಶಕ್ತಿ ಇದೆಯಾ? ಇದು ಆಶ್ಚರ್ಯ ಅನಿಸ್ಬೋದು. ಆದ್ರೆ ಇದರ ಹಿಂದಿನ ತತ್ವ ಮನಸ್ಸಿನ ತೀವ್ರತೆ. ಜಗದೀಶ್ ಭಾಯ್ಜಿಯವರು ತಮ್ಮ ಬಾಲ್ಯದ ಅನುಭವವನ್ನ ಹೇಳ್ತಾರೆ. ಏನಂತ? ಫುಟ್ಬಾಲ್ ಪಂದ್ಯ ನೋಡುವಾಗ ಒಂದು ತಂಡ ಗೆಲ್ಲಲೇಬೇಕು ಅಂತ ಅವರು ಎಷ್ಟು ಬಲವಾಗಿ ಸಂಕಲ್ಪ ಮಾಡ್ತಿದ್ರಂತೆ ಅಂದ್ರೆ, ಕೊನೆಯ ಕ್ಷಣದಲ್ಲಿ ಗೋಲಾಗಿ ಆ ತಂಡವೇ ಗೆಲ್ಲುತ್ತಿತ್ತಂತೆ. ನಿಜವಾಗ್ಲಾ? ಹೌದು. ಇದು ಕಾಕತಾಳೀಯ ಅನ್ನಿಸಬಹುದು. ಆದರೆ ನಮ್ಮ ಸಂಕಲ್ಪಗಳಿಗೆ, ನಮ್ಮ ಆಲೋಚನೆಗಳಿಗೆ ಪರಿಸರದ ಮೇಲೆ ಪ್ರಭಾವ ಬೀರುವ ಶಕ್ತಿ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇದು ನಿಜಕ್ಕೂ ಕುತೂಹಲಕಾರಿ. ಮಾನಸಿಕ ಏಕಾಗ್ರತೆಯಲ್ಲಿ ಮುಂದಿನ ಪ್ರಕಾರ ಯಾವುದು? ಮುಂದಿನದ್ದು ಧ್ಯಾನಾತ್ಮಕ ಏಕಾಗ್ರತೆ, ಅಂದ್ರೆ ಗಮನದ ಅಟೆನ್ಷನ್ನ ಏಕಾಗ್ರತೆ. ಆಲೋಚನೆಗೂ ಗಮನಕ್ಕೂ ವ್ಯತ್ಯಾಸ ಇದೆಯಾ? ಸ್ವಲ್ಪ ವ್ಯತ್ಯಾಸವಿದೆ. ನಾವು ಯಾವುದೋ ಒಂದು ವಿಷಯದ ಬಗ್ಗೆ ಯೋಚಿಸ್ತಿರಬಹುದು, ಆದ್ರೆ ನಮ್ಮ ಗಮನ ಬೇರೆಲ್ಲೋ ಇರಬಹುದು. ಹೌದು. ಉದಾಹರಣೆಗೆ, ಎಷ್ಟೋ ಸರಿ ನಾವೇ ಮಾಡ್ತೀವಿ ಅಲ್ವಾ, ಟಿವಿ ನೋಡ್ತಾ ಅಥವಾ ಫೋನ್ ನೋಡ್ತಾ ಊಟ ಮಾಡೋದು. ಪ್ರತಿದಿನದ ಕಥೆ. ಊಟ ಮುಗಿದ್ಮೇಲೆ ಏನ್ ತಿಂದ್ವಿ ಅಂತಾನೂ ನೆನ್ಪಿರಲ್ಲ. ಯಾಕಂದ್ರೆ ನಮ್ಮ ಗಮನ ಊಟದ ಮೇಲೆ ಇರ್ಲಿಲ್ಲ. ಸರಿ. ಆ ಊಟದ ರುಚಿ, ಸ್ವಾದ ಯಾವುದೂ ನಮಗೆ ಅನುಭವಕ್ಕೆ ಬಂದಿರೋದಿಲ್ಲ. ಹೌದು, ಇದು ದಿನನಿತ್ಯದ ಅನುಭವ. ಹಾಗೆಯೇ ಯೋಗದಲ್ಲಿ ಕೂತಾಗ ಪರಮಾತ್ಮನ ನೆನಪು ಮಾಡ್ತಿದ್ರು ನಮ್ಮ ಗಮನ ಮನೆಯ ಸಮಸ್ಯೆಗಳ ಕಡೆ, ಆಫೀಸ್ ಕೆಲಸದ ಕಡೆ ಹೋದ್ರೆ ಆ ಯೋಗದ ಆನಂದದ ಅನುಭವ ಆಗೋದೇ ಇಲ್ಲ. ಅಂದ್ರೆ ನಾವು ಎಲ್ಲಿರ್ತೀವೋ ನಮ್ಮ ಗಮನವು ಅಲ್ಲಿಯೇ ಸಂಪೂರ್ಣವಾಗಿರಬೇಕು. ನಿಖರವಾಗಿ. ಇದೇ ಭಾಗದಲ್ಲಿ ಇನ್ನೊಂದು ಮುಖ್ಯವಾದ ಪ್ರಕಾರ ಐಚ್ಛಿಕ ಏಕಾಗ್ರತೆ. ಐಚ್ಛಿಕ? ಹೌದು. ಅಂದ್ರೆ ನಮ್ಮ ಇಚ್ಛೆಗಳು, ನಮ್ಮ ಆಸೆಗಳು ಒಂದೇ ಗುರಿಯತ್ತ ಕೇಂದ್ರೀಕೃತವಾಗಿರೋದು. ಆದರೆ ನಮ್ಮ ಜೀವನದಲ್ಲಿ ನೂರಾರು ಆಸೆಗಳಿರ್ತವಲ್ಲ. ಅದಕ್ಕೆ ಒಳ್ಳೆಯ ಮನೆ, ಕಾರು, ಹೆಸರು, ಆರೋಗ್ಯ, ಹೀಗೆ ಇವೆಲ್ಲದರ ಹಿಂದೆ ಓಡ್ತಿದ್ರೆ ನಮ್ಮ ಶಕ್ತಿ ಹಂಚು ಹೋಗುತ್ತೆ. ಇದಕ್ಕೊಂದು ಸುಂದರವಾದ ಕತೆ ಇದೆ ಅಲ್ವಾ? ಹೌದು, ತುಂಬಾ ಚೆನ್ನಾಗಿದೆ ಆ ಕಥೆ. ಒಬ್ಬ ಭಕ್ತನಿಗೆ ವಿಷ್ಣು ಪ್ರತ್ಯಕ್ಷನಾಗಿ ಏನು ವರಬೇಕು ಕೇಳು ಅಂತಾನೆ. ಓಕೆ.
ಆ ಭಕ್ತನಿಗೆ ಏನ್ ಕೇಳಬೇಕು ಅಂತ ಗೊಂದಲ. ಅವನ ಹೆಂಡತಿ ಹಣ ಕೇಳು ಅಂತಾಳೆ, ತಾಯಿ ನನಗೊಬ್ಬ ಮೊಮ್ಮಗ ಬೇಕು ಅದನ್ನ ಕೇಳು ಅಂತಾಳೆ, ವಯಸ್ಸಾದ ದೃಷ್ಟಿ ಕಳೆದುಕೊಂಡಿದ್ದ ತಂದೆ ಅವರು ನನಗೆ ಕಣ್ಣಿನ ದೃಷ್ಟಿ ವಾಪಸ್ ಕೇಳಪ್ಪ ಅಂತಾರೆ. ಹೌದು. ಈಗ 3 ಬೇರೆ ಬೇರೆ ಆಸೆಗಳು ಒಂದೇ ವರದಲ್ಲಿ ಇದನ್ನೆಲ್ಲ ಹೇಗೆ ಪೂರೈಸ್ಕೊಳ್ಳೋದು? ಅದೇ ಸವಾಲು. ಅಲ್ಲಿ ಅವನ ಜಾಣ್ಮೆ ಇರೋದು. ಅವನು ಯೋಚಿಸಿ ಒಂದೇ ವರವನ್ನ ಕೇಳ್ತಾನೆ. ಏನು ಅಂತ? ದೇವ್ರೇ, ನನ್ನ ತಂದೆಯು ತನ್ನ ಮೊಮ್ಮಗ ಬಂಗಾರದ ಪಾತ್ರೆಯಲ್ಲಿ ಊಟ ಮಾಡೋದನ್ನು ನೋಡುವಂತಾಗಲಿ. ವಾವ್, ಅದ್ಭುತ! ಒಂದೇ ಕಲ್ಲಿನಲ್ಲಿ 3 ಹಕ್ಕಿ. ಕರೆಕ್ಟ್. ನೋಡಿ, ಈ ಒಂದೇ ವರದಲ್ಲಿ 3 ಇಚ್ಛೆಗಳು ಪೂರ್ಣಗೊಂಡವು. ತಂದೆಗೆ ದೃಷ್ಟಿ ಬಂತು. ಮೊಮ್ಮಗನು ಹುಟ್ಟಿದ. ಹೌದು. ಮತ್ತು ಬಂಗಾರದ ಪಾತ್ರೆ ಅಂದ್ರೆ ಸಂಪತ್ತು, ಐಶ್ವರ್ಯವೂ ಸಿಕ್ಕಿತು. ಸೂಪರ್! ಅಂದ್ರೆ ನಮ್ಮ ಶ್ರೇಷ್ಠ ಇಚ್ಛೆ ಒಂದಿದ್ರೆ ಉಳಿದೆಲ್ಲ ಸಣ್ಣಪುಟ್ಟ ಇಚ್ಛೆಗಳು ತಾವಾಗಿಯೇ ಪೂರ್ಣಗೊಳ್ತವೆ. ಹೌದು. ಬ್ರಹ್ಮಕುಮಾರಿ ತತ್ವಜ್ಞಾನದ ಪ್ರಕಾರ ಆ ಒಂದು ಶ್ರೇಷ್ಠ ಇಚ್ಛೆ ಜೀವನ್ಮುಕ್ತಿಯನ್ನು ಪಡೆಯುವುದು. ಅಂದ್ರೆ ಬದುಕಿರುವಾಗಲೇ ದೇವಮಾನವರಂತಹ ಸ್ಥಿತಿಯನ್ನು ತಲುಪುವುದು. ಇದೊಂದನ್ನು ಸಾಧಿಸಿದರೆ ಸುಖ, ಶಾಂತಿ, ಆರೋಗ್ಯ, ಸಂಬಂಧ ಎಲ್ಲವೂ ಸರಿಹೋಗುತ್ತೆ. ಹೌದು. ಇದೇ ಐಚ್ಛಿಕ ಏಕಾಗ್ರತೆಯ ಸಾರ. ಹೀಗೆ ಮಾನಸಿಕ ಮಟ್ಟದಲ್ಲಿ ಭಾವನಾತ್ಮಕ, ಲಕ್ಷ್ಯಾತ್ಮಕ, ದೃಶ್ಯಾತ್ಮಕ ಮತ್ತು ಅನುಭವಾತ್ಮಕ ಏಕಾಗ್ರತೆಗಳೂ ಇವೆ. ಆದರೆ ಎಲ್ಲದರ ಮೂಲತತ್ವ ಒಂದೇ. ಹೌದು. ಮನಸ್ಸಿನ ಶಕ್ತಿಯನ್ನು ಒಂದೇ ದಿಕ್ಕಿನಲ್ಲಿ ಹರಿಯಲು ಬಿಡುವುದು. ಆ ಕಥೆ ತುಂಬಾ ಪರಿಣಾಮಕಾರಿ. ಯಾಕಂದ್ರೆ ಅದು ಕೇವಲ ಆಸೆಯ ಬಗ್ಗೆ ಅಲ್ಲ, ಆ ಆಸೆಯನ್ನ ಒಂದು ಚಾಣಾಕ್ಷವರವಾಗಿ ಬದಲಾಯಿಸಿದ ಬುದ್ಧಿಯ ಬಗ್ಗೆ. ಇದು ನನ್ನನ್ನು ಸಹಜವಾಗಿಯೇ ಏಕಾಗ್ರತೆಯ ಮುಂದಿನ ಹಂತಕ್ಕೆ, ಅಂದ್ರೆ ಬೌದ್ಧಿಕ ಏಕಾಗ್ರತೆಗೆ ಕರ್ಕೊಂಡು ಹೋಗುತ್ತೆ. ಹೌದು. ಇಲ್ಲಿ ಯಾವೆಲ್ಲ ಪ್ರಕಾರಗಳಿದೆ? ಬೌದ್ಧಿಕ ಏಕಾಗ್ರತೆಯಲ್ಲಿ ಮೊದಲನೆಯದು ಮತ್ತು ಅತೀ ಮುಖ್ಯವಾದದ್ದು ನಿಶ್ಚಯಾತ್ಮಕ ಏಕಾಗ್ರತೆ. ನಿಶ್ಚಯ ಅಂದ್ರೆ ನಮ್ಮ ನಿಶ್ಚಯದಲ್ಲಿ, ನಮ್ಮ ನಂಬಿಕೆಯಲ್ಲಿ ಅಚಲವಾಗಿರುವುದು. ಉದಾಹರಣೆಗೆ ಪರಮಾತ್ಮನ ಮೇಲೆ, ಈ ಜ್ಞಾನದ ಮೇಲೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಸ್ವಂತ ಶಕ್ತಿಯ ಮೇಲೆ ನಿಶ್ಚಯ. ಕರೆಕ್ಟ್. ನಿಶ್ಚಯ ಬುದ್ಧಿ ವಿಜಯಂತಿ, ಸಂಶಯ ಬುದ್ಧಿ ವಿನಶ್ಯಂತಿ ಅಂತ ಒಂದು ಮಾತಿದೆ. ಹೌದು. ಅಂದ್ರೆ ಯಾರಿಗೆ ದೃಢವಾದ ನಿಶ್ಚಯವಿದೆಯೋ ಅವರಿಗೆ ವಿಜಯ ಖಚಿತ. ಸಂಶಯ ಬಂದ ತಕ್ಷಣ ನಮ್ಮ ಬುದ್ಧಿಯ ಶಕ್ತಿ ಕುಂದಿ ಹೋಗ್ತದೆ. ಇದು ನಿಜ. ನಾವೊಂದು ಕೆಲಸ ಶುರು ಮಾಡುವಾಗ್ಲೇ ಇದು ನನ್ನಿಂದ ಆಗುತ್ತೋ ಇಲ್ವೋ ಅನ್ನೋ ಸಂಶಯ ಬಂದ್ರೆ ಅರ್ಧ ಸೋತಾಗೇನೆ. ಅಷ್ಟೇ. ಹಾಗೆ ನಿರ್ಣಯ ತೆಗೆದುಕೊಳ್ಳುವಾಗ್ಲೂ ಏಕಾಗ್ರತೆ ಬೇಕಲ್ವೇ? ಖಂಡಿತ. ಅದೇ ನಿರ್ಣಯಾತ್ಮಕ ಏಕಾಗ್ರತೆ. ಒಮ್ಮೆ ಸರಿಯಾಗಿ ಯೋಚಿಸಿ, ತೂಗಿ, ಅಳೆದು ಒಂದು ನಿರ್ಣಯ ತೆಗೆದುಕೊಂಡ ಮೇಲೆ ಅದಕ್ಕೆ ಬದ್ಧರಾಗಿರುವುದು. ಕೆಲವರಿರ್ತಾರೆ, ದಿನಕ್ಕೆ 10 ಸಾರಿ ತಮ್ಮ ನಿರ್ಧಾರ ಬದಲಾಯಿಸ್ತಾರೆ. ಇತರರು ಏನೋ ಒಂದು ಹೇಳಿದ ತಕ್ಷಣ ಗೊಂದಲಕ್ಕೊಳಗಾಗುತ್ತಾರೆ. ಅವರ ಸ್ಥಿತಿ ತಟ್ಟೆಯಲ್ಲಿಟ್ಟ ಬದನೆಕಾಯಿಯ ಹಾಗೆ. ಹೌದು. ಅತ್ತಿಂದಿತ್ತ ಉರುಳುತ್ತಲೇ ಇರುತ್ತದೆ. ನಿರ್ಣಯ ತೆಗೆದುಕೊಳ್ಳುವ ಮೊದಲು 1000 ಸಲ ಯೋಚಿಸಿ, ಆದ್ರೆ ನಿರ್ಣಯ ತೆಗೆದುಕೊಂಡ ಮೇಲೆ ಅದರಲ್ಲಿ ಸ್ಥಿರವಾಗಿರಿ. ಆದ್ರೆ ನಿರ್ಣಯಾತ್ಮಕ ಏಕಾಗ್ರತೆ ಮತ್ತು ಹಠಮಾರಿತನಕ್ಕೆ ಅಂದ್ರೆ ಸ್ಟಬರ್ನೆಸ್ಗೆ ವ್ಯತ್ಯಾಸ ಇದೆಯಲ್ವೇ? ಒಮ್ಮೆ ನಿರ್ಧಾರ ಮಾಡಿದ್ಮೇಲೆ ಹೊಸ ಮಾಹಿತಿ ಬಂದ್ರೆ ಅಥವಾ ಪರಿಸ್ಥಿತಿ ಬದಲಾದ್ರೆ ಅದನ್ನ ಬದಲಿಸಬಾರದು ಅನ್ನೋದು ಸರಿಯೇ? ಬಹಳ ಒಳ್ಳೆಯ ಪ್ರಶ್ನೆ. ಇಲ್ಲಿ ಸೂಕ್ಷ್ಮವಾದ ವ್ಯತ್ಯಾಸವಿದೆ. ನಿರ್ಣಯಾತ್ಮಕ ಏಕಾಗ್ರತೆ ಅಂದ್ರೆ ಬೇರೆಯವರ ಮಾತಿಗೆ ಅಥವಾ ಸಣ್ಣಪುಟ್ಟ ಅಡೆತಡೆಗಳಿಗೆ ನಮ್ಮ ನಿರ್ಧಾರವನ್ನ ಬದಲಿಸದಿರೋದು. ಸರಿ. ಆದ್ರೆ ಪರಿಸ್ಥಿತಿಯನ್ನ ವಿಶ್ಲೇಷಿಸಿ ನಮ್ಮ ನಿರ್ಧಾರವೇ ತಪ್ಪು ಅಂತ ಪ್ರಾಮಾಣಿಕವಾಗಿ ಅನ್ನಿಸಿದ್ರೆ ಅದನ್ನ ಬದಲಾಯಿಸುವ ವಿನಮ್ರತೆ ಮತ್ತು ಧೈರ್ಯವೂ ಬೇಕು. ಓಕೆ. ಇಲ್ಲಿ ಸಮತೋಲನಾತ್ಮಕ ಏಕಾಗ್ರತೆ ಅನ್ನೋ ಇನ್ನೊಂದು ಪ್ರಕಾರ ಸಹಾಯಕ್ಕೆ ಬರುತ್ತೆ. ಬ್ಯಾಲೆನ್ಸ್ ಇಸ್ ಬ್ಲಿಸ್ ಅಂತ ಹೇಳ್ತಾರಲ್ಲ. ಹೌದು. ಸಮತೋಲನವೇ ಆನಂದ. ದೃಢತೆ ಮತ್ತು ನಮ್ಯತೆಯ ನಡುವೆ ಸಮತೋಲನ ಕಾಪಾಡಿಕೊಳ್ಳುವುದೇ ಜಾಣ್ಮೆ. ಬುದ್ಧಿಯ ವಿಷಯ ಬಂದಾಗ ಅದರ ಬಳಕೆಯ ಬಗ್ಗೆಯೂ ಏಕಾಗ್ರತೆ ಇರಬೇಕಾಗತ್ತೆ. ಹೌದು. ಅದೇ ನಿರ್ಮಾಣಾತ್ಮಕ ಏಕಾಗ್ರತೆ. ಅಂದ್ರೆ ನಮ್ಮ ಬುದ್ಧಿ ಯಾವಾಗ್ಲೂ ರಚನಾತ್ಮಕವಾಗಿ, ಸಕಾರಾತ್ಮಕವಾಗಿ ಕೆಲಸ ಮಾಡಬೇಕು. ವಿನಾಶಕಾರಿ ಬುದ್ಧಿ ಇರಬಾರ್ದು. ಖಂಡಿತ ಇರಬಾರ್ದು. ಜಗದೀಶ್ ಭಾಯ್ಜಿ ಒಂದು ಉದಾಹರಣೆ ಕೊಡ್ತಾರೆ. ಒಬ್ಬ ವ್ಯಕ್ತಿ ರೈಲ್ವೆ ನಿಲ್ದಾಣದಲ್ಲಿ ನಿಂತು ಹಳ್ಳಿಯಿಂದ ಬಂದ ಜನರಿಗೆ ಬೇಕಂತಲೇ ತಪ್ಪು ರೈಲು ಹತ್ತಿಸಿ ಆನಂದ ಪಡ್ತಿದ್ದನಂತೆ. ಅಯ್ಯೋ. ಅವನ ಬುದ್ಧಿ ಸದಾ ಇತರರಿಗೆ ಹೇಗೆ ತೊಂದರೆ ಕೊಡಬಹುದು ಅಂತಲೇ ಯೋಚಿಸುತ್ತಿತ್ತು. ಇದು ವಿನಾಶಕಾರಿ ಬುದ್ಧಿ. ನಮ್ಮ ಬುದ್ಧಿ ಯಾವಾಗ್ಲೂ ನಾನು ಹೇಗೆ ಸಹಾಯ ಮಾಡಬಹುದು, ಇದನ್ನ ಹೇಗೆ ಉತ್ತಮಪಡಿಸಬಹುದು ಅಂತ ಯೋಚಿಸಬೇಕು. ನಿಖರವಾಗಿ. ಹಬ್ಬ. ಹಾಗಾದ್ರೆ ಬುದ್ಧಿಗೆ ವಿಶ್ರಾಂತಿ ಕೊಡುವ ಏಕಾಗ್ರತೆಯೂ ಇದೆಯಾ? ಖಂಡಿತ ಇದೆ. ಮತ್ತು ಇಂದಿನ ಕಾಲದಲ್ಲಿ ಅದು ತುಂಬಾನೇ ಅವಶ್ಯಕ. ಅದನ್ನ ವಿರಮಾತ್ಮಕ ಏಕಾಗ್ರತೆ ಅಂತ ಕರೀತಾರೆ.
ನಮ್ಮ ಮನಸ್ಸು ಒಂದು ಕಂಪ್ಯೂಟರ್ ಇದ್ದ ಹಾಗೆ. ಒಂದೇ ಸಾರಿ 20 ಟ್ಯಾಬ್ ಓಪನ್ ಮಾಡಿದ್ರೆ ಅದು ನಿಧಾನವಾಗತ್ತೆ, ಹ್ಯಾಂಗ್ ಆಗತ್ತೆ. ಹೌದು ಹೌದು. ವಿರಾಮಾತ್ಮಕ ಏಕಾಗ್ರತೆ ಅಂದ್ರೆ ಅನಾವಶ್ಯಕ ಟ್ಯಾಬ್ಗಳನ್ನ, ಅಂದ್ರೆ ವ್ಯರ್ಥ ಆಲೋಚನೆಗಳನ್ನ ಒಂದೊಂದಾಗಿ ಕ್ಲೋಸ್ ಮಾಡಿ ಪೂರ್ಣ ವಿರಾಮ ಹಾಕುವ ಕಲೆ. ಅಂದ್ರೆ ಯಾವಾಗ ಬೇಕೋ ಆಗ ಆಲೋಚನೆಗಳಿಂದ ಮುಕ್ತರಾಗಿ ಶಾಂತವಾಗಿರಲು ಕಲಿಯುವುದು. ಹೌದು, ಅದೇ. ನಾವು ಮಾನಸಿಕ ಮತ್ತು ಬೌದ್ಧಿಕ ಏಕಾಗ್ರತೆಯ ಬಗ್ಗೆ ಮಾತನಾಡಿದ್ದೇವೆ. ಈಗ ಅಂತಿಮವಾಗಿ ಭಾವನೆಗಳು, ನೆನಪು ಮತ್ತು ನಮ್ಮ ಒಟ್ಟಾರೆ ಸ್ಥಿತಿಯ ಏಕಾಗ್ರತೆಯ ಬಗ್ಗೆ ತಿಳಿಯೋಣ. ಇಲ್ಲಿ ಯಾವ ಅಂಶಗಳು ಬರ್ತವೆ? ಇಲ್ಲಿ ಭಾವನಾತ್ಮಕ ಏಕಾಗ್ರತೆ ಬಹಳ ಮುಖ್ಯ. ಇದ್ರಲ್ಲಿ ಮತ್ತೆ ಕೆಲವು ವಿಧಗಳಿದೆ. ಓಕೆ. ಮೊದಲನೆಯದು ಪ್ರೀತ್ಯಾತ್ಮಕ ಏಕಾಗ್ರತೆ, ಅಂದ್ರೆ ನಮ್ಮ ಪ್ರೀತಿ ಒಂದೇ ಪರಮಾತ್ಮನ ಮೇಲೆ ಸ್ಥಿರವಾಗಿರುವುದು. ಎರಡನೆಯದು ಸ್ನೇಹಾತ್ಮಕ ಏಕಾಗ್ರತೆ. ಸ್ನೇಹಾತ್ಮಕ ಅಂದ್ರೆ ಎಲ್ಲರೊಂದಿಗೆ, ನಮ್ಮನ್ನು ವಿರೋಧಿಸುವರೊಂದಿಗೂ ಸ್ನೇಹಭಾವ, ಶುಭ ಭಾವನೆಯನ್ನು ಕಾಯ್ದುಕೊಳ್ಳುವುದು. ಇದು ಕೇಳಲು ಚೆನ್ನಾಗಿದೆ, ಆದರೆ ನಿಜ ಜೀವನದಲ್ಲಿ ನಮ್ಮ ಭಾವನೆಗಳು ನಮ್ಮ ಹಿಡಿತದಲ್ಲಿ ಇರೋದಿಲ್ವಲ್ಲ. ನಮ್ಮನ್ನು ದ್ವೇಷಿಸುವವರ ಬಗ್ಗೆ, ನಮಗೆ ನೋವು ಕೊಟ್ಟವರ ಬಗ್ಗೆ ಸ್ನೇಹಭಾವ ಅಥವಾ ಶುಭ ಭಾವನೆ ಇಡೋದು ಪ್ರಾಯೋಗಿಕವಾಗಿ ಎಷ್ಟು ಸಾಧ್ಯ? ನೀವು ಕೇಳಿದ್ದು ಸರಿಯಾದ ಪ್ರಶ್ನೆ. ಇದು ಸುಲಭವಲ್ಲ, ಇದೊಂದು ಅಭ್ಯಾಸ. ಸರಿ. ಇಲ್ಲಿ ಉಪರಾಮಾತ್ಮಕ ಏಕಾಗ್ರತೆ ಸಹಾಯ ಮಾಡುತ್ತೆ. ಉಪರಾಮ ಅಂದ್ರೆ ಲೌಕಿಕ ಜಗತ್ತಿನ ಆಕರ್ಷಣೆ ಮತ್ತು ವಿಕರ್ಷಣೆಗಳಿಂದ ಮನಸ್ಸನ್ನ ದೂರವಿಡುವುದು. ಅಂದ್ರೆ ಇನ್ನೊಬ್ಬಲ ನಡವಳಿಕೆ ನನ್ನ ಮನಸ್ಸಿನ ಶಾಂತಿಯನ್ನ ಕೆಡಿಸಲು ನಾನು ಬಿಡುವುದಿಲ್ಲ ಅನ್ನೋ ದೃಢ ನಿಶ್ಚಯ. ಓಹ್. ಅವರು ಕೆಟ್ಟದಾಗಿ ನಡೆದುಕೊಂಡ್ರೆ ಅದು ಅವರ ಸಂಸ್ಕಾರ. ಅದಕ್ಕೆ ಪ್ರತಿಕ್ರಿಯೆಯಾಗಿ ನಾನು ನನ್ನ ಶಾಂತಿಯನ್ನ ಕಳೆದುಕೊಂಡ್ರೆ ಸೋಲು ನನಗೇ ಅಲ್ವಾ? ನಿಜ. ಹಾಗಾಗಿ ಅವರ ಬಗ್ಗೆಯೂ ಶುಭ ಭಾವನೆ ಇಡುವುದು ಅವರಿಗಾಗಿ ಅಲ್ಲ, ನಮ್ಮ ಸ್ಥಿತಿಯನ್ನ ಸ್ಥಿರವಾಗಿಟ್ಕೊಳ್ನಿಕ್ಕಾಗಿ. ಇದು ದೃಷ್ಟಿಕೋನವನ್ನು ಬದಲಾಯಿಸುವಂತಹ ಮಾತು. ಹಾಗಾದ್ರೆ ನೆನಪಿನ ಏಕಾಗ್ರತೆ ಅಂದ್ರೇನು? ಸ್ಮೃತಿಯಾತ್ಮಕ ಏಕಾಗ್ರತೆ ಅಂತ ಹೇಳಿದ್ರಿ. ಹೌದು. ನಮ್ಮ ನೆನಪು, ನಮ್ಮ ಸ್ಮೃತಿ ಒಂದು ಶಕ್ತಿಶಾಲಿ ಸಾಧನ. ಆದರೆ ನಾವು ಅದನ್ನ ಹೇಗೆ ಬಳಸ್ತೀವಿ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿದೆ. ಸ್ಮೃತಿಯಾತ್ಮಕ ಏಕಾಗ್ರತೆ ಅಂದ್ರೆ ನಮ್ಮ ಸ್ಮೃತಿಯನ್ನ ಯಾವಾಗಲೂ ಸಕಾರಾತ್ಮಕ, ಶ್ರೇಷ್ಠ ಮತ್ತು ಅಲೌಕಿಕ ವಿಷಯಗಳ ಮೇಲೆ ಕೇಂದ್ರೀಕೃತವಾಗಿಡುವುದು. ಓಕೆ. ಎಷ್ಟೋ ಜನರಿಗೆ ಹಳೆಯ ನೋವಿನ ಘಟನೆಗಳನ್ನ, ಅವಮಾನಗಳನ್ನ, ದುಃಖದ ಕ್ಷಣಗಳನ್ನ ಪದೇ ಪದೇ ನೆನಪಿಸಿಕೊಳ್ಳುವ ಅಭ್ಯಾಸ ಇರುತ್ತೆ. ಹೌದು. ಇದ್ರಿಂದ ಏನಾಗುತ್ತೆ? ಆ ನೋವನ್ನ ಮತ್ತೆ ಮತ್ತೆ ಅನುಭವಿಸಿದ ಹಾಗಾಗುತ್ತೆ. ಸ್ಮೃತಿಯ ಏಕಾಗ್ರತೆ ಅಂದ್ರೆ ಆ ಹಳೆಯ ಕಹಿ ನೆನಪುಗಳಿಗೆ ವಿದಾಯ ಹೇಳಿ ಜೀವನದ ಖುಷಿಯ ಕ್ಷಣಗಳನ್ನು, ದೈವಿ ಅನುಭವಗಳನ್ನು ಮತ್ತು ಪರಮಾತ್ಮನ ನೆನಪನ್ನು ಸ್ಮೃತಿಯಲ್ಲಿ ತುಂಬಿಕೊಳ್ಳುವುದು. ಕರೆಕ್ಟ್. ಹಾಗಾದ್ರೆ ನಾವು ಇದುವರೆಗೂ ಚರ್ಚಿಸಿದ ಈ ಎಲ್ಲ 17 ಪ್ರಕಾರದ ಏಕಾಗ್ರತೆಗಳ ಸಾರಾಂಶವೇನು? ಕೊನೆಯ 18ನೇ ಪ್ರಕಾರ ಯಾವುದು? ಈ ಎಲ್ಲದರ ಸಾರವೇ 18ನೇ ಪ್ರಕಾರ, ಅದೇ ಸ್ಥಿತಿಯಾತ್ಮಕ ಏಕಾಗ್ರತೆ. ಸ್ಥಿತಿಯಾತ್ಮಕ ಏಕಾಗ್ರತೆ. ಹೌದು. ಅಂದರೆ ನಮ್ಮ ಸ್ಥಿತಿಯಲ್ಲಿ ಏಕಾಗ್ರರಾಗಿರುವುದು. ಎಂಥದ್ದೇ ಪರಿಸ್ಥಿತಿ ಬರ್ಲಿ ಜೀವನದಲ್ಲಿ, ಬಿರುಗಾಳಿಯೇ ಬೀಸಲಿ, ಜನರು ನಿಂದನೆ ಮಾಡ್ಲಿ, ದೊಡ್ಡ ನಷ್ಟವಾಗಲಿ, ಹಾಹಾಕಾರದ ಸನ್ನಿವೇಶವೇ ಇರಲಿ, ನಮ್ಮ ಆಂತರಿಕ ಸ್ಥಿತಿ ಶಾಂತ, ಸಂತುಷ್ಟ ಮತ್ತು ಖುಷಿಯಾಗಿರುವುದರಲ್ಲಿ ಸ್ಥಿರವಾಗಿರಬೇಕು. ಹೊರಗೆ ಎಷ್ಟೇ ಅಲ್ಲೋಲಕಲ್ಲೋಲವಿದ್ದರೂ ದೀಪದಂತೆ ನಿಶ್ಚಲವಾಗಿರುವುದು. ಹೌದು. ಅಂಗದನ ಕಾಲಿನಂತೆ ಅಚಲವಾಗಿರುವುದು. ರಾಮಾಯಣದಲ್ಲಿ ಬರುವ ಅಂಗದನ ಕಾಲು ಹೇಗೆ ಯಾರಿಂದಲೂ ಅಲುಗಾಡಿಸಲು ಸಾಧ್ಯವಾಗಲಿಲ್ಲವೋ ಅಂಥ ಸ್ಥಿರತೆ ನಮ್ಮ ಮನಸ್ಸಿಗೆ ಬರಬೇಕು. ಹಾಗಾದ್ರೆ ಈ 18 ಪ್ರಕಾರಗಳನ್ನು ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಏಕಾಗ್ರತೆ ಎಂದ್ರೆ ಕೇವಲ ಮನಸ್ಸನ್ನು ಒಂದೆಡೆ ನಿಲ್ಲಿಸುವುದಲ್ಲ. ಅದು ನಮ್ಮ ಆಲೋಚನೆ, ನಿರ್ಣಯ, ಭಾವನೆ ಮತ್ತು ನೆನಪು, ಹೀಗೆ ನಮ್ಮ ವ್ಯಕ್ತಿತ್ವದ ಎಲ್ಲಾ ಆಯಾಮಗಳನ್ನ ಒಂದೇ ದೈವೀ ಗುದಿಯತ್ತ ಜೋಡಿಸುವ ಒಂದು ಸಮಗ್ರ ಪ್ರಕ್ರಿಯೆ. ನೀವು ಅದ್ಭುತವಾಗಿ ಅದನ್ನ ಸಂಕ್ಷಿಪ್ತಗೊಳಿಸಿದ್ದೀರಿ. ಪ್ರತಿಯೊಂದು ಪ್ರಕಾರವೂ ಇನ್ನೊಂದಕ್ಕೆ ಪೂರಕ. ಹೌದು. ವೈಚಾರಿಕ ಏಕಾಗ್ರತೆ ಇಲ್ಲದೆ ಸ್ಥಿತಿಯಾತ್ಮಕ ಏಕಾಗ್ರತೆ ಸಾಧ್ಯವಿಲ್ಲ. ನಿಶ್ಚಯವಿಲ್ಲದೆ ನಿರ್ಣಯ ಸಾಧ್ಯವಿಲ್ಲ. ಈ ಸ್ಥಿತಿಯನ್ನ ಒಂದೇ ದಿನದಲ್ಲಿ ತಲುಪಲು ಸಾಧ್ಯವಿಲ್ಲ. ಖಂಡಿತ ಇಲ್ಲ. ಆದ್ರೆ ಈಗಿನಿಂದಲೇ, ಈ ಕ್ಷಣದಿಂದಲೇ ಅಭ್ಯಾಸ ಮಾಡಿದ್ರೆ ಖಂಡಿತ ಸಾಧ್ಯವಿದೆ. 18 ಪ್ರಕಾರದ ಏಕಾಗ್ರತೆಯ ಕುರಿತಾದ ಈ ಚರ್ಚೆ ತುಂಬಾ ಉಪಯೋಗವಾಯಿತು ಅಂತ ಭಾವಿಸ್ತೇನೆ. ನಮ್ಮ ಮನಸ್ಸಿನ ಶಕ್ತಿಯನ್ನ ಸರಿಯಾದ ದಿಕ್ಕಿನಲ್ಲಿ ಬಳಸಲು ಇದೊಂದು ದಿಕ್ಸೂಚಿಯಂತಿದೆ. ಒಂದು ಅಂತಿಮ ಚಿಂತನೆ. ಈ ಎಲ್ಲ ಏಕಾಗ್ರತೆಗಳನ್ನ ಸಾಧಿಸಿದ ವ್ಯಕ್ತಿಯ ಜೀವನ ಹೇಗಿರಬಹುದು? ಹೇಗಿರುತ್ತೆ? ಅವರು ಮೌನವಾಗಿದ್ದರೂ ಅವರ ಇರುವಿಕೆಯೇ ಇತರರಿಗೆ ಶಾಂತಿ ಮತ್ತು ಶಕ್ತಿಯನ್ನು ನೀಡುತ್ತದೆ. ಅವರ ಒಂದು ದೃಷ್ಟಿ, ಒಂದು ಮಾತು ಇತರರ ಜೀವನವನ್ನ ಪರಿವರ್ತಿಸುವ ಶಕ್ತಿ ಹೊಂದಿರುತ್ತದೆ. ನಾವು ಆ ಗುರಿಯತ್ತ ಸಾಗೋಣ.
ಜ್ಞಾನವನ್ನು ಮೈಗೂಡಿಸಿಕೊಳ್ಳುತ್ತಾ ಹೆಚ್ಚಿದ ಏಕಾಗ್ರತೆಯೊಂದಿಗೆ ಜೀವನದಲ್ಲಿ ಪ್ರಗತಿ ಸಾಧಿಸುತ್ತಾ ಇರೋಣ. ಓಂ ಶಾಂತಿ. ಓಂ ಶಾಂತಿ.